ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೇ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಇನ್ನೂ ಕೂಡ ಹೆಸರನ್ನ ನೋಂದಾಯಿಸ್ಕೊಂಡಿಲ್ಲ ಅಂತಂದರೆ ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ಕಾಲ್ ಮಾಡಿ ನೀವು ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳಿತಾಗಲಿ ಗುರುಗಳೇ, ನಾವು ಸಾಕಷ್ಟು ನೋಡ್ತಾ ಇರ್ತೀವಿ ವಿಡಿಯೋಸ್ನಲ್ಲಿ ಅಂತ ಹೇಳ್ಬೋದು, ಮುದ್ರೆಗಳ ಒಂದು ಪ್ರಯೋಗ ಮಾಡ್ತಿರ್ತಾರೆ, ಆರೋಗ್ಯಕ್ಕೆ ಆಗಿರ್ಬೋದು, ಅಭಿವೃದ್ಧಿಗೆ ಆಗಿರ್ಬೋದು. ಈ ಮುದ್ರೆಯ ಮಹತ್ವ ಏನು, ಯಾವೆಲ್ಲದಕ್ಕೂ ಕೂಡ ನಾವು ಮುದ್ರೆಗಳನ್ನ ಮಾಡಬಹುದು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಈ ಒಂದು ವಿಡಿಯೋನಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಎಲ್ಲವೂ ನಿಮಗೆ ಗೊತ್ತಿರ್ತಕ್ಕಂತಹದ್ದೇ. ನಿಮ್ಮ ಮುಂದೆ ನಾನು ಬಿಚ್ಚಿಡ್ತಿರ್ತಕ್ಕಂತಹದ್ದು ಬಹುಶಃ ನೀವು ಮರ್ತಿರ್ತೀರೇನೋ ಅಥವಾ ನೀವು ಬಚ್ಚಿಟ್ಟಿರ್ತಿರ್ತೇನೋ ಅಂತಹದ್ದನ್ನು ನಿಮ್ಮ ಮುಂದೆ ನಾನು ತೆರೆದಿಡ್ತಾ ಇದ್ದೀನಿ. ನನ್ನ ವಿಷಯವೇ ಹಾಗೆ, ತೆರೆದಿಟ್ಟ ಪುಸ್ತಕ ಇದ್ದ ಹಾಗೆ ನೋಡಿ. ತುಂಬ ಈಸಿಯಾಗಿ 1 ತಿಂಗಳ ಪರ್ಯಂತ ಅದು ಬ್ರಾಹ್ಮಿ ಲಗ್ನದಲ್ಲಿ ನಾನು ಮಾಡ್ತೀನಿ ಅಂತಂದರೆ ಬಹುಶಃ ಸಾತ್ವಿಕ ಸಮಯ ಅಂತ ತೆಗೆದುಕೊಳ್ತಕ್ಕಂಥ 6 ರಿಂದ 7 ಅಂಥ ಸಂದರ್ಭದಲ್ಲಾದರೂ ಕೂಡ CEBHAGF ಯಾವುದಾದ್ರೂ ಪೆನ್ ತಗೊಳ್ಳಿ, ನೀವು ಬರ್ಕೊಳ್ಬೇಕಾಗತ್ತೆ. CEBHAGF ಬರ್ಕೊಂಡಿದ್ದೀರಿ. ಮತ್ತು ಲೆಫ್ಟ್ ಹ್ಯಾಂಡಿಂದ ರೈಟ್ ಹ್ಯಾಂಡ್ ಮೇಲೆ ಬರ್ಕೊಳ್ತೀರಿ. CEBHAGF ಇದು ಆ ದಿನಕ್ಕೆ ಸಂಬಂಧಪಟ್ಟ ಕಾಸ್ಮಿಕ್ ಎನರ್ಜಿ ನಿಮ್ಗೆ ಕೊಡ್ತಕ್ಕಂತಹದ್ದು. ಪ್ರತಿನಿತ್ಯ ಇದನ್ನು ಬರ್ಕೊಳ್ತಕ್ಕಂಥದ್ದು. ಮತ್ತು ನೀವು ಸೋಪ್ ಹಾಕಿ ವಾಶ್ ಮಾಡ್ಕೊಳ್ತೀರಿ. ಅದನ್ನು ಬರೆದುಕೊಳ್ತಾ ನೀವು ಹೇಗಿರಬೇಕು ಅಂತಂದರೆ ಆ ಯೂನಿವರ್ಸನ್ನು ಕನೆಕ್ಟ್ ಮಾಡ್ಕೊಳ್ಳಲಿಕ್ಕೆ ಈ ಮುದ್ರೆನ ಬಳಸ್ತೀರಿ. ಅಮೃತ ಸಂಜೀವನಿಯನ್ನು ಬರೆಸ್ಕೊಳ್ತೀರಿ. ಈಗೆಲ್ಲ ಮಾಡಬೇಡಿ, ಬರೀ ಬೆರಳಿಗೆ ಮಾತ್ರ ವ್ಯಾಯಾಮ ಮಾಡ್ತಾ ಬನ್ನಿ. ಹೀಗೆ ತುಂಬ ಟೈಟಾಗಿ ಬೆರಳು ಹಿಡ್ಕೊಳ್ತಾ ಮಾಡ್ಕೊಳ್ತಕ್ಕಂಥ ಬಹುಶಃ 3 ನಿಮಿಷ ಮೇಲ್ಪಟ್ಟು 6 ನಿಮಿಷದ ತನಕ ಮಾಡ್ತೀನಿ. 3 ನಿಮಿಷ ಆದರೂ ಕೂಡ ಅಟ್ಲೀಸ್ಟ್ ನೀವು ಮಾಡ್ತಕ್ಕಂಥದ್ದು. ಈ ಮುದ್ರೆಯನ್ನು ಮಾಡುತ್ತಾ ನನಗೆ ಆರೋಗ್ಯ ಬೇಕು, ಇದು ಲಿವರ್ಗೆ ಬಹಳ ಅದ್ಭುತವಾದ ಕೆಲಸ ಮಾಡುತ್ತೆ, ಹಾಗೆ ಹಾರ್ಟ್ಗೆ ಅದ್ಭುತವಾಗಿರೋ ಫಂಕ್ಷನಾಲಿಟಿ ಅಂತ ತಂದುಕೊಡುತ್ತೆ. ಇನ್ನು ನಿಮ್ಮ ಮೆದುಳಿದೆಯಲ್ಲ, ಬಹುಶಃ ಹೇಳುತ್ತಿರೋದು ಅಂತಹ ಜ್ಞಾಪಕ ಶಕ್ತಿಯೊಂದಿಗೆ ಎನರ್ಜಿನ ಪಡೆದುಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ನಮ್ಮ ದೇಹದಲ್ಲಿ ಪಂಚಭೂತಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ 5 ಕೆಲಸಗಳಿಗೆ ಆಕ್ಟಿವನ್ನು ಮಾಡ್ತಕ್ಕಂತಹದ್ದು. ಬಹಳ ಚತುರತೆಯಿಂದ ಬಹಳ ಪರಾಕ್ರಮಶಾಲಿ ಕೆಲಸ ಮಾಡ್ತಕ್ಕಂತಹದ್ದು ಈ ಅಮೃತ ಸಂಜೀವನಿ ಮುದ್ರೆಯನ್ನು ನೀವು ಮಾಡಿಕೊಳ್ತೀನಿ ಅಂತಂದರೆ ವಿಶೇಷವಾಗಿರುತ್ತೆ. ನಮ್ಮ ದೇಹದಲ್ಲಿ ಎಲ್ಲೋ ಒಂದು ಕಡೆ ನಿಷ್ಕ್ರಿಯಗೊಳ್ಳುತ್ತಾ ಇದೆ, ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗಲಿಕ್ಕೆ ಅದು ಸಿದ್ಧತೆ ನಡೆಸ್ತಾ ಇದೆ, ನಮಗೆ ಗೊತ್ತಿಲ್ಲದೆ ಹುನ್ನಾರ ನಡೀತಾ ಇದೆ, ನಮ್ಮನ್ನು ಯಾಮಾರಿಸ್ತಾ ಇದೆ. ನಮ್ಮ ದೇಹದಲ್ಲಿ ಇರ್ತಕ್ಕಂಥದ್ದು ಕೆಲವು ಪಾರ್ಟ್ಸ್, ಅದನ್ನು ಒಂದು ಲೆಕ್ಕಕ್ಕೆ ತರದಾದರೆ, ಸ್ಥೀಮಿತಕ್ಕೆ ತರದೆ ಆದರೆ ನಿಮ್ಮ ಲೆಕ್ಕಕ್ಕೆ ನೀವು ಗೊತ್ತಿಲ್ವಲ್ಲ ಯಾವ ಆಹಾರವನ್ನು ಹಾಕಿ ಏನೇನು ಮಾಡಿಕೊಂಡಿದ್ದೀರೋ. ಯಾವುದೋ ಒಂದು ನಿಮ್ಮ ವೆಹಿಕಲ್ಗೆ ಪೆಟ್ರೋಲ್ ಇರ್ತಕ್ಕಂಥ ಸ್ವಲ್ಪ 1 ಲೀಟ್ರ್ ಡೀಸೆಲ್ ಹಾಕಿ ಓಡಿಸಿದ್ರೆ ನಿಮಗೆ ಭಯ ಆಗುತ್ತೆ, ಏನಾಗುತ್ತೋ ಅಂತ ಇಂಜನ್. ಆದರೆ ನಾವು ನಮ್ಮ ದೇಹಕ್ಕೆ ಎಂತೆಂಥದ್ದು ಹಾಕ್ತಿರ್ತೀವಿ, ಆ ಇಂಜನ್ ಒಳಗಡೆ ಎಂತೆಂಥ ಹಾಕಿದೆಯೋ ಗೊತ್ತಿಲ್ಲ. ಬಹುಶಃ ಅದನ್ನೆಲ್ಲ ಕೂಡ ನೀವು ಪ್ಯೂರಿಫೈ ಮಾಡಿಕೊಡ್ತಕ್ಕಂತಹದ್ದು, ಶುದ್ಧೀಕರಣ ಮಾಡಿಕೊಳ್ತಕ್ಕಂಥದ್ದು ಮುದ್ರೆ ಇದಾದ್ದರಿಂದ ಮಾಡ್ಕೊಳ್ತೀರಿ. ಗುಡ್ ಹೆಲ್ತ್ ಆ್ಯಂಡ್ ವೆಲ್ತನ್ನು ಪಡೆದುಕೊಳ್ಳಲಿಕ್ಕೆ ಇರತಕ್ಕಂತಹದ್ದು. 3 ರಿಂದ 6 ನಿಮಿಷಗಳ ಕಾಲ ಕಣ್ಣು ಮುಚ್ಕೊಳ್ತಾ ಮಾಡ್ತಾ ಬನ್ನಿ. ನನಗಿದು ಬೇಕು ಅಂತ ಪಡ್ಕೊಳ್ಳಿ, ಆರೋಗ್ಯ ಬೇಕು ಅಂತ ಪಡ್ಕೊಳ್ಳಿ, ಆರೋಗ್ಯವನ್ನೇ ಯಥೇಚ್ಛವಾಗಿ ಪಡ್ಕೊಳ್ತೀರಿ. ಆರ್ಥಿಕ ಅಭಿವೃದ್ಧಿ ಬೇಕು ಅಂತ ನೀವು ಬೇಡಿಕೊಳ್ಳಿ, ಅದನ್ನು ಯಥೇಚ್ಛವಾಗಿ ಪಡ್ಕೊಳ್ತೀರಿ. ಇದು ಮುದ್ರೆ. ಖಂಡಿತ ಗುರುಗಳೇ, ಒಂದು ಆಲ್ಫಾಬೆಟ್ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಅದನ್ನು 2 ಕೈಗಳ ಮೇಲೆ ನಾವು ಬರೆದುಕೊಳ್ಬೇಕು. ಜೊತೆಗೆ ಗುಡ್ ವೆಲ್ತ್ ಆ್ಯಂಡ್ ಹೆಲ್ತ್ ಬೇಕು ಅಂತಂದರೆ ಈ ಒಂದು ಅಮೃತ ಸಂಜೀವಿನಿ ಮುದ್ರೆನ ನಾವು ಮಾಡಬೇಕಾಗತ್ತೆ ಅಂತ ತಿಳಿಸ್ಕೊಟ್ರಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಉತ್ತಮವಾಗಿರುವಂಥ ಸಂದೇಶ, ವಿಚಾರವನ್ನು ಇವತ್ತಿನ ವಿಡಿಯೋನಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.